ಸೊ ಆಶಾ ರೆಡಿ ಇದೀರಲ್ಲ? ರೆಡಿ. ಆಶಾ, ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಅತಿ ಹೆಚ್ಚು ಬಳಸುವ ಉಪ್ಪಿನಕಾಯಿಗಳು. ಆಹಾ. ಮಾವಿನಕಾಯಿ ಉಪ್ಪಿನಕಾಯಿ. ಮಾವಿನಕಾಯಿ ಉಪ್ಪಿನಕಾಯಿ. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಇರ್ಲಿಕಾಯಿ ಉಪ್ಪಿನಕಾಯಿ. ಹೆರಳಿಕಾಯಿ ದಪ್ಪ ಇರುತ್ತೆ. ಲಾಸ್ಟ್ ಟೈಮ್ ಅಮ್ಮ ಈಗ ತಾನೇ ಮಾಡ್ಕೊಟ್ಟು ಹೋಗಿದ್ದಾರೆ ಮನೆಯಲ್ಲಿ. ಈ ಉತ್ತರ ನಮ್ಮ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಹೆರಳಿಕಾಯಿ ಉಪ್ಪಿನಕಾಯಿ. ಓಕೆ, ನಿಮ್ಮ ನೆಕ್ಸ್ಟ್ ಉತ್ತರ ನಿಂಬೆ ಹಣ್ಣು. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಸಕ್ಕದಾಗಿರುತ್ತಲ್ಲ. ನನ್ಗಿಷ್ಟ ಇಲ್ಲ. ನೀವು ಉಪ್ಪಿನಕಾಯಿ ಎಕ್ಸ್ಪರ್ಟ್ ಅನ್ನಿಸ್ತಾ ಇದೆ. ಇಲ್ಲ ಅಪ್ಪ. ಸೊ ಆಶಾ, ನಿಂಬೆ ಹಣ್ಣು ಉಪ್ಪಿನಕಾಯಿ ಅಂತ ಹೇಳ್ತಿದ್ದೀರಾ. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ನಿಂಬೆಕಾಯಿ. ಸೂಪರ್. ಇನ್ನೆರಡು ಅವಕಾಶ ಇದೆ. ಆಲ್ರೆಡಿ 3000 ಬಂದ್ಬಿಡ್ತು. ವಾವ್. ನೆಲ್ಲಿಕಾಯಿ. ನೆಲ್ಲಿಕಾಯಿ ಉಪ್ಪಿನಕಾಯಿ ಅಮ್ಮನ ಕೈ ರುಚಿ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಸೊ ನನಗೆ ಕಳಿಸ್ತೀರಾ ನೀವು? ಡೆಫಿನೆಟ್ಲಿ ಶ್ವೇತಾ. ಕಳಿಸಿ. ಇಷ್ಟು ಈಸಿ ಕ್ವೆಶ್ಚನ್ ಬೇರೆ ಕೇಳಿಸಿದೀನಿ. ಹೇಳ್ಬಿಡಿ ಶ್ವೇತಾ, ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ ಮತ್ತೆ ಅವ್ರಿಗೆ. ಆಲ್ರೆಡಿ ಬರ್ತಾ ಇದೆ. ಫುಲ್ ಹೊಟ್ಟೆಲಿ ಕಿಚ್ಚು. ಅವ್ರಿಗೊಂದು ಬೊಟ್ಲು ಉಪ್ಪಿನಕಾಯಿ ಕೊಟ್ರೆ ಆಯ್ತು. ಉಪ್ಪಿನಕಾಯಿ ಬೇಡ, ಗೆದ್ದಿದ್ರಲ್ಲಿ ಒಂದ್ 2000 ಈ ಕಡೆ ಕೊಟ್ರೆ ಅವ್ರು ತಗೊಳ್ತಾರೆ ಉಪ್ಪಿನಕಾಯಿನ 2000ದಲ್ಲಿ. ಓಕೆ, ಈ ಉತ್ತರ ನಮ್ಮ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಕೊನೆಯ ಅವಕಾಶ. ಅಮಟೆಕಾಯಿ. ಅಮಟೆಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ಎಪಿಸೋಡ್ ಇವತ್ತು. ಸೊ ಅಮಟೆಕಾಯಿ ಈ ಉತ್ತರ ನಮ್ಮ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಓಕೆ, ಸಕ್ಕತ್ತಾಗಿತ್ತು ಉಪ್ಪಿನಕಾಯಿ ಎಪಿಸೋಡು. ನೆಕ್ಸ್ಟ್ ರೌಂಡ್ ಏನು ಅಂತ ಯಾರು ಹೇಳ್ತೀರಾ? ಮೈತ್ರಿ, ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೀವೇ ಟೆಸ್ಟ್ ಮಾಡ್ಬೋದು. ರೆಡಿ ಇದ್ದೀರಾ? ಒಂದ್ ಅದೃಷ್ಟ ಅಂತೂ ಗೊತ್ತಾಯ್ತು, ಯಾರಿಗುಂಟು ಯಾರಿಗಿಲ್ಲ ಬರ್ಬೇಕು ಅಂತಿತ್ತು, ಬಂತು. ಬಂದ್ರೆ ಲಕ್ಕಿ ನೀವು. ಎರಡನೇ ಅದೃಷ್ಟ ಟೆಸ್ಟ್ ಮಾಡ್ಬೇಕು. ಬನ್ನಿ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ಸೂಪರ್ ಮೈತ್ರಿ, ನೀವು ಎಷ್ಟು ದೈವ ಭಕ್ತಿ ಅನ್ನೋದು ಗೊತ್ತಾಗ್ಬಿಡ್ತು ನನಗೆ. ನೋಡೋಣ ನಿಮ್ ಲಕ್ ಹೇಗಿದೆ ಅಂತ. ಬೇಜಾರಾಗ್ತಿದೆ ಅಲ್ಲ, ಅಕಸ್ಮಾತ್ 0 ಹೋಗ್ಬಿಟ್ಟಿದ್ರೆ ಪಾಲಿಗೆ ಬಂದದ್ದು ಪಂಚಾಮೃತ. ಇಷ್ಟೋ ತನಕ ಪ್ರೇ ಮಾಡಿದಕ್ಕೆ ಅಟ್ಲೀಸ್ಟ್ 1000 ಬಂತು. ಟೂ ಗುಡ್ ಮೈತ್ರಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಶ್ರುತಿ ರೆಡಿ? ಬನ್ನಿ ಶ್ರುತಿ. ನೀವು ಡೈ ಹೊಡಿಯೋ ಪ್ರೋಗ್ರಾಮು? ಇಲ್ಲಪ್ಪ, ನನಗೆ ನನ್ನ ಲಕ್ ಮೇಲೆ ತುಂಬಾ ನಂಬಿಕೆ ಇದೆ. ಸೂಪರ್, ನಿಮ್ ಲಕ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ನಿಮ್ಗೆ ತುಂಬಾ. ಯಾವ್ದಾದ್ರು ಒಂದು ಎಕ್ಸಾಂಪಲ್? ನಾನು ಯಾವ್ದು ಅನ್ಕೊಂಡ್ರು ಯಾವಾಗ್ಲೂ ಆಗ್ತಾ ಇರುತ್ತೆ. ಆಗತ್ತೆ. ನಾನು ಎಲ್ಲರ ಮುಂದೆ ಯಾವಾಗ್ಲೂ ತೋರ್ಸ್ಕೊಳಲ್ಲ, ನನ್ನ ಮನ್ಸಲ್ಲಿ ಯಾವಾಗ್ಲೂ ಇರುತ್ತೆ. ಏನ್ ಡೈಲಾಗ್. ಓಕೆ, ನೋಡೋಣ ನಿಮ್ ಲಕ್ ಹೇಗಿದೆ ಅಂತ. ಯಾವಾಗ್ಲೂ ದೇವ್ರಿಗೆ ನಮಸ್ಕಾರ ಮಾಡ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡ ತಕ್ಷಣ ಮಾಡ್ಬೇಕು, ಅವಾಗಲೇ ದೇವ್ರು ನಮಗ್ ವರ ಕೊಡೋದು. ನೀವು ಗೆದ್ದಿರೋದು 1000.
ಓಕೆ ಕಂಗ್ರಾಟ್ಸ್. ಥ್ಯಾಂಕ್ ಯು. ಮಧು, ಅವರಿಬ್ರು ಲಕ್ ಹೇಗ್ ಟೆಸ್ಟ್ ಮಾಡಿದ್ರು ಅಂತ ನೋಡಿದ್ರಿ. ಭಯ ಆಗ್ತಿದೆ ನಿಮ್ಗೆ? ಸ್ವಲ್ಪ ಆಗ್ತಾ ಇದೆ. ಸ್ವಲ್ಪ ಭಯ ಆಗ್ತಿದೆ. ಲಕ್ ಮೇಲೆ ಡಿಪೆಂಡ್. ಲಕ್ ಮೇಲೆ. ನೀವೆಷ್ಟು ಲಕ್ಕಿ? 90%. 90%. ಅದನ್ನ ಬರೀ 20% ಅನ್ನೋ ತರ ಹೇಳ್ತಿದ್ದೀರಾ ನೀವು. 90%. ಪರವಾಗಿಲ್ಲ ಮಧು. ಬನ್ನಿ ಮಧು. ಮಧು, ನನ್ಗೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ನಿಮ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ಏನಂತ ಕರೀತಾರೆ? ನನ್ನ ಫ್ರೆಂಡ್ಸ್ ಎಲ್ಲ ಯೂಶಲಿ ನನ್ನ ಕೊದು ಅಂತ ಕರೀತಾರೆ. ಕೊದು ಅಂದ್ರೆ? ನನ್ನ ಕೇರಳ ಫ್ರೆಂಡ್ ಒಬ್ಳು ಇದ್ದಾಳೆ, ಸಂಧ್ಯಾ ಅಂತ. ಸೊ ಕೊದು ಅಂದ್ರೆ ಮಸ್ಕಿಟೋ ಅಂತ ಮಲಯಾಳಂ ಲ್ಯಾಂಗ್ವೇಜ್. ಸೊ ನೀವು ಲಕ್ಕಿ, 90% ಲಕ್ಕಿ ಅಂತ ಹೇಳಿದ್ದೀರಾ. ನೋಡೋಣ ನಿಮ್ಮ ಅದೃಷ್ಟ ಹೇಗಿದೆ ಅಂತ. ಮಧುಗೆ ಇನ್ನೊಂದ್ಸಲ ವೀಲ್ ಸ್ಪಿನ್ ಮಾಡುವಂತ ಅವಕಾಶ. ಅಯ್ಯಯ್ಯೋ, 1,000. ಏನೋ ಬಂದಾಗ್ಲಿಂದ ಎಲ್ರು ಒಂದೊಂದೇ 1,000 ಗೆಲ್ತಿದ್ದೀರಾ. ಕಂಗ್ರ್ಯಾಚುಲೇಷನ್. ಆಶಾ, ಎಲ್ರು ಅದೃಷ್ಟದ ಆಟ ಹೇಗಾಡಿದ್ರು ಅಂತ ನೋಡಿದ್ರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನನಗೆ 50% ಲಕ್ಕಿ ಇದೆ ಅನ್ಕೊಂತೀನಿ. ನೋಡೋಣ. 50% ಲಕ್ಕಿ ಅಂದ್ರೆ 500 ರೂಪಾಯಿ? ಆ ರೀತಿ ಅಲ್ಲ, ಅಂದ್ರೆ ಗೊತ್ತಾಗಲ್ಲ ಯಾವಾಗ ಯಾವ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್. ಸೊ ಈಗ ನಿಮ್ ಲಕ್ ಹೇಗಿದೆ ಅಂತ ನೋಡೋಣ.